ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ವಿಶೇಷತೆಗಳು ಇವತ್ತು ಎರಡಿದೆ. ಒಂದು ಇಲ್ಲೇನೋ ಮಾಡ್ತಾ ಇದ್ದಾರಲ್ಲ ಇದೊಂದು, ಮತ್ತು ಇನ್ನೊಂದು ತಿಂಗಳು ಮಾವನ್ನು ನಾವು ಇವತ್ತಿಂದ ಬಿಡ್ತಾ ಇದ್ದೀವಿ. ತಿಂಗಳು ಮಾವನ ಮದುವೆದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮಕ್ಕಳು ನಮ್ಮ ಮನೆ ಹತ್ರ ಏನೋ ಮಾಡ್ತಾ ಇದ್ದಾರೆ. ನಮ್ಮ ದೀಕ್ಷಾ ಎಲ್ಲರಿಗೂ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾಳೆ. ಇದೇನಂತ ಗೆಸ್ ಮಾಡಿ. ಇದನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಸರ್ಗಳು ಹೇಳಿ ನಮ್ಮ ಹತ್ರ ಮಾಡಿಸಿದ್ರು. ಇವಾಗ ನಮ್ಮ ದೀಕ್ಷೆ ಮಾಡಿಸ್ತಾ ಇದ್ದಾಳೆ ಎಲ್ಲರಿಗೂ. ಈ ಆಟ ಅಂತೂ ಮಜವಾಗಿರುತ್ತೆ. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ಆಟದ ಹೆಸರು ಕರೆಂಟ್ ಓಡಿಸ್ಕೊಳ್ಳೋ ಆಟ. ಒಂದು ಚೇರ್ ಮೇಲೆ ಕೂತ್ಕೊಂಡು ಅದಕ್ಕೆ ಹಿಂದ್ಗಡೆಯಿಂದ ಟವಲಲ್ಲಿ ಹೊಡೆದ್ರೆ ಕಾಲು ಕೈ ಎರಡೂ ಭೂಮಿ ಮೇಲೆ ಇರಬಾರ್ದು, ಮೇಲೆತ್ತಿರಬೇಕು. ಆಟ ನೀವು ಒಂದು ಸಲ ಆಡಿ ನೋಡಿ, ತುಂಬ ಮಜವಾಗಿರುತ್ತೆ. ಎಲ್ಲ ಇದನ್ನ ನೋಡೇ ಕರೆಂಟ್ ಕಂಡಿದ್ದು. ಬಾಡಿ ಮೇಲೆ ಯಾವ್ದ್ರ ಮೇಲೆ ಪ್ರೆಷರ್ ಬಿದ್ದಾಗ ಅಷ್ಟೇ, ನೀರ್ ಮೇಲಿಂದ ಬಿದ್ದಾಗ ಪ್ರೆಷರಿಗೆ ತಾನೇ ಕರೆಂಟ್ ಉತ್ಪತ್ತಿ ಆಗೋದು. ಹಂಗಿರ್ಕೋಬೇಡ, ಯಾವತ್ತು ಕರೆಂಟ್ ಚೆಕ್ ಮಾಡ್ಬೇಕು. ಅದು ಲೈಟ್ ಕಾಣಂಗ್ ಇಡ್ಕೊ, ಲೈಟ್ ಬರ್ತದೆ ಹಿಡ್ಕೊಂಡು ಬೆರಳು ಒಂಚೂರ ಲೈಟ್ ಕಾಣಂಗ್ ಬಿಡು. ಈಗ ಎರಡೇ ಬೆಳಗ್ಗೆ ಇಡ್ಕೊ ಮಗ, ಇಡ್ಕೊ. ಜಾಸ್ತಿ ಹೊಡೆದ್ರೆ ಜಾಸ್ತಿ ಬರೋದಿಲ್ಲ. ಟಚ್ ಮಾಡೋದು. ತಡೆ ಒಂದು ನಿಮಿಷ ತಡೆ, ನೋಡೋಣ. ತಡೆ. ಕರೆಂಟ್ ಶಾಕ್ ಹೊಡೆಯೋದನ್ನು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ಲು ನಮ್ಮ ದೀಕ್ಷಾ. ಇನ್ನು ತಿಂಗಳು ಮಾವನ ಮದುವೆಗೋಸ್ಕರ ದುಡ್ಡು ಎತ್ತಕ್ಕೆ ಬರ್ತಾ ಇದ್ದಾರೆ. ಬನ್ನಿ. ಒಳ್ಳೆ ಮ್ಯಾಚ್ ಆಡ್ತಾರೆ. ಅಭಿ ಏನಕ್ಕೆ ಬಂದೆ ನೀನು? ಏನಕ್ಕೆ ಬಂದೆ? ಯಾಕೆ ದುಡ್ಡು? ತಿಂಗಳು ಮಾವನ್ಗೆ ಯಾಕೆ ದುಡ್ಡು ಕೊಡ್ಬೇಕು ನಾವು? ಯಾರ್ಯಾರನ್ನ ಮದುವೆ ಮಾಡ್ತೀರಾ? ಅವ್ರು ಒಪ್ಕೊಂಡಲ್ಲ ಇಲ್ಲ, ನೀನೇ ಗ್ಯಾರಂಟಿ. ಈಗ ಓದೋದ ಮನೇಲೆಲ್ಲ ಎಲ್ಲಡ್ ಕೇಸ್ ಕತ್ತದಿ. ಮೂರ್ ಮನೇಲಿ ಇಸ್ಕ ಬಂದವನಂತೆ. ನಮ್ಮೂರಲ್ಲಿ ನಾವು ತಿಂಗಳು ಮಾವನ್ನ ಹೇಗೆ ಬಿಡ್ತೀವಿ ಅಂತ ಹೇಳ್ತೀನಿ ಬನ್ನಿ. ಮೊದಲು ಸಗಣಿಯಲ್ಲಿ ನೆಲನ ಸಾರಿಸ್ಬೇಕು ಚೆನ್ನಾಗಿ. ಅದರಲ್ಲಿ ರಂಗೋಲಿನ ಹಾಕ್ತಾರೆ. ರಂಗೋಲಿನ ಮೊದಲನೇ ದಿನದ್ದು, ಎರಡನೇ ದಿನದ್ದು, ಮೂರನೇ ದಿನದ್ದು ಆ ಥರ. ಮೊದಲನೇ ದಿನದಲ್ಲಿ ಒಂದು 3 ಕಂಬ ಆ ಥರ ಬಿಡ್ತಾರೆ. ನನಗೂ ಸರಿಯಾಗಿ ಅದು ಗೊತ್ತಿಲ್ಲ, ನೀವೇ ನೋಡಿ. ವೀಡಿಯೋ ಮಾಡ್ಬೇಕಂತ ಕಣೆ. ಸಣ್ಣ ಕೊಡ್ತಿದ್ಯಾ ಹಿಡ್ಕೊಂಡು ನೀರೆಷ್ಟದು ಮತ್ತೆ ನೀರೆಷ್ಟಿಯಾ
ಭೂಮಿಗೆ ಆಫ್ ಮಾಡಿ ಹೇಳ್ತಾರೆ ಇವರು. ಪಟ್ಟೆ ನಮ್ಮ ಮಗಳಿಗೆ ತುಂಬಲಕ್ಕೆ ಜೊತೆಗೆ ಆಸ ಮಂಚಕ್ಕೆ ಅವಳ ತುಂಬ ಜೊತೆಗೆ ರಾಯರ ಮಡಿಯ ಮಲ್ಲಿಗೆ ಮಲ್ಲಿಗೆ ನಮ್ಮ ಮಗಳಿಗೆ ಕುದುರೆ ಕಾಲ್ಬಾಳೆ ಕುದುರೆ ಮಕ್ಳೆ ಕಾಲ್ಬಾಳೆ ಸ್ವಾಮಿ ದಂಡೆ ಕಾಲ್ಬಾಳೆ ಲೋಕಕ್ಕೆಲ್ಲ ಕಾಲ್ಬಾಳೆ ನಮಗೆ ಅನಗಲ ಸುವೆ ನಿನ್ನ ಪೂಜೆ ನಮಗೆ ಅನಗಲ ಸುವೆ ನಿನ್ನ ಪೂಜೆ ನಮಗೆ ಅನಗಲ ಸುವೆ ನಿನ್ನ ಪೂಜೆ ನಮಗೆ ಅನಗ ತಿಂಗಳು ಮವ ಚಲವಾದರೆ ಮೋಜವಿಲ್ಲ ಸುವೆ ಚಲವಾದರೆ ಮೋಜವಿಲ್ಲ ಸುವೆ ಚಲವಾದರೆ ಮೋಜವಿಲ್ಲ ಸುವೆ ಚಲವಾದರೆ ಮೋಜವಿಲ್ಲ ಸುವೆ ನೋಡಬೇ ಗೊಜರಗಳಿಗೆ ನೋಡಬೇ ಸ್ವಾಮಿ ದಂಡೆಗೆ ನೋಡಬೇ ಲೋಕಕ್ಕೆಲ್ಲ ನೋಡಬೇ ಪಾಟಿ ಸ್ವಾಮಿ ದಂಡೆ ಪಾಟಿ ಲೋಕಕ್ಕೆಲ್ಲ ಪಾಟಿ ನಮ್ಮ ತಿಂಗಳು ಮಾವ ಪೂಜೆ ಆದಮೇಲೆ ರೊಟ್ಟಿ ತಗೊಂಡು ಓಡೋರಿಗೆ ನೀರು ಹಾಕ್ತಾರೆ. ಅದು ಸಖತ್ ಮಜವಾಗಿರುತ್ತೆ ನೋಡಿ. ನೋಡಿ ಇಲ್ಲಿ ನಮ್ಮ ಮಬ್ಬಿಗೆ ಚೆನ್ನಾಗಿ ನೀರು ಇದ್ಬಿಟ್ಟವ್ರೆ. ತಿಂಗಳು ಮಾವನ ಪೂಜೆ ಆದಮೇಲೆ ಇಲ್ಲಿ ರೊಟ್ಟಿಗೆ ಇದು ಸಪ್ಪೆ ರೊಟ್ಟಿ. ಈ ಸಪ್ಪೆ ರೊಟ್ಟಿನ ತಗೊಂಡು ಓಡೋದ್ಮೇಲೆ ಹುಡುಗರೆಲ್ಲ ಹೋಗಿ ಅವ್ರಿಗೆ ನೀರು ಹಾಕ್ತಾರೆ. ಇದು ಅವಾಗಿಂದನೂ ಹಂಗೆ ಮಾಡೋದು ತಿಂಗಳು ಮಾವನ ಪೂಜೆ ಮಾಡುವಾಗ. ಇದು ತಿಂಗಳು ಮಾವನ ಮದುವೆ ಮಾಡೋಕ್ಕೂ ಮುಂಚೆ ಒಂದು 3 ದಿವಸ ಬಿಟ್ಟಿರೋದು. 3 ದಿನದಿಂದ ಈ ಥರ ಬಿಟ್ಟು ಒಂದು 4 ದಿನ 5 ದಿನ ಒಂದು ಇಲ್ಲಾಂದರೆ 9 ದಿವಸಕ್ಕೆ ಮದುವೆ ಮಾಡ್ತಾರೆ. ಮದುವೆ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. Subscribe my channel.